ವೆಡ್ನೆಸ್ಡೇ ಮಾರ್ನಿಂಗ್ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟಿದ್ದೀನಿ. ಹಾಗೆ ಹೋಗ್ತಾ ಸ್ವಲ್ಪ ಹಣ್ಣೆಲ್ಲ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಸ್ಟಾರ್ ಬಜಾರ್ಗೆ ಹೋಗಿ ಫ್ರೆಶ್ ಆಗಿರೋ ಹಣ್ಣು ಇದನ್ನೆಲ್ಲ ತೊಗೊಂಡು ಊರಿಗೆ ಹೊರಟೆ. ಹೋಗೋಷ್ಟರಲ್ಲಿ ನಮ್ಮ ಅತ್ತೆನೂ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ರು. ಹಾಗೆ ನಾನು ಹೋದ್ಮೇಲೆ ಇಬ್ಬರು ಸಹ ಮಾತಾಡ್ಕೊಳ್ತಾ ಬೋಂಡ ಎಲ್ಲ ಕರ್ಕೊಂಡ್ವಿ. ತುಂಬಾ ಚೆನ್ನಾಗಾಯಿತು ಮಾತಾಡಿಕೊಂಡು ಈ ರೀತಿ ಕೆಲಸನ ಮಾಡ್ಕೊಂಡ್ರೆ ಚೆನ್ನಾಗೋ ಇರುತ್ತೆ. ನಾನು ಆ್ಯಕ್ಚುಲಿ ಇವರು ನೋಡ್ಕೊಂಡು ಬರೋಕ್ಕಂತಲೇ ಹೋಗಿದ್ದು. ಇವ್ರು ನೋಡಿದ್ರೆ ಪಟಾಪಟ್ ಅಂತ ಎದ್ದು ಕೆಲಸನ ಮಾಡ್ಕೊಳ್ತಿದ್ರು. ತುಂಬಾ ಖುಷಿ ಆಯಿತು ಜೊತೆಯಲ್ಲಿ ಹಾಗೆ ಮಾತಾಡ್ಕೊಳ್ತಾ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ತಮ್ಮನೂ ಸಹ ಊರಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಬಂದ. ಹಾಗೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾನು ನನ್ನ ತಮ್ಮ ನಮ್ಮೂರಿಗೆ ಹೊರಟ್ವಿ. ಹೋಗ್ತಾ ಕೋಲಾರ ಹೈವೇ ರೋಡಲ್ಲಿ ಅಗರಬತ್ತಿ ಫ್ಯಾಕ್ಟ್ರಿ ಇದೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ದ ನನ್ನ ತಮ್ಮ. ಲಾಸ್ಟ್ ಟೈಮ್ ಬೈ ಮಾಡಿದ್ದಂತೆ, ಹಾಗಾಗಿ ನಾನು ಸಹ ಅಲ್ಲೋಗಿ ತೊಗೊಂಡೆ. ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಹಾಗೆ ರೀಸನೇಬಲ್ ಪ್ರೈಸು ಸಹ ಅನ್ನಿಸ್ತು. ಬೇಕಾದ್ರೆ ಹೋಗಿ ತೊಗೊಳ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಹೋಗ್ತಾ ನಮ್ಮ ತೋಟನೂ ಸಹ ನೋಡ್ಕೊಂಡು ಹೋದ್ವಿ. ಚೆಂಡು ಹೂವು ಎಲ್ಲ ಮುಗಿತಾ ಬಂದಿತ್ತು. ಹಾಗೆ ಮನೆ ಹತ್ರ ಹೋದ್ವಿ. ಅಮ್ಮನ ಮಾತಾಡಿಸ್ಕೊಂಡು ಬೆಂಗಳೂರಿಗೆ ಬರೋಣ ಅಂತ ಹೇಳ್ಬಿಟ್ಟು ನಾನು ಹೋಗೋಷ್ಟರಲ್ಲಿ ಅಮ್ಮನೂ ಸಹ ಕಾಯ್ತಾ ಇದ್ರು. ಅಮ್ಮನ ಮಾತಾಡಿಸ್ಕೊಂಡು ಹಾಗೆ ಅಮ್ಮ ನಾನು ಹೋಗ್ತೀನಿ ಅಂತ ಬಾಳೆಹಣ್ಣು ಮತ್ತು ದಂಟಿನ ಸೊಪ್ಪೆಲ್ಲ ತೆಗೆದಿಟ್ಟಿದ್ರು, ಎತ್ಕೊಂಡು ಬಂದೆ. ಆದರೆ ಅಮ್ಮನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಥ್ಯಾಂಕ್ ಯು.